ಆನುಮಲೆ ಜೇನುಮಲೆ ಆನುಮಲೆ ಜೇನುಮಲೆ ಗುತ್ತಿಮಲೆ ಸಂಕುಮಲೆ ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾರಿಮಲೆ ಕೊಂಗುಮಲೆ ಕೆಂಜಾಳುಮಲೆ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಸಾಗರೆಯ ಶ್ರೀ ಮಹದೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಜಾತ್ರೆಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಗರೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವ ಹಾಗೂ ದೇವಸ್ಥಾನದ ಕಮಿಟಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಜಯರಾಮ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ನನ್ನ ಹೆಸರು ಜಯರಾಮ್ ಅಂತ, ನಮ್ಮ ತಂದೆ ಹೆಸರು KS ಪುಷ್ಪಶ್ರೀ ನಾಯ್ಕ ಅಂತ, ಸಾಗರೆ ಗ್ರಾಮ. ನಾವು ನಮ್ಮ ತಂದೆಯವರು ಉಪಾಧ್ಯಾಯರು ಮತ್ತು ನಾನು PUC ವರ್ಗ ವ್ಯಾಸಂಗ ಮಾಡಿ ಸಮಾಜ ಸೇವಕನಾಗಿ ಏನೋ ಒಂದು ಅದೊಂದು ಭಾವನೆಯನ್ನು ಮನಸ್ಸಲ್ಲಿ ಮೂಡಿ ಅದರಲ್ಲೇ ತೊಡಕ ಬಂದಿದ್ದೀನಿ. ನನಗೇನಪ್ಪ ಅಂತಂದ್ರೆ ನನ್ನ ಒಂದು ಉದ್ದೇಶ ಏನಾರ ಒಂದು ಬಡವರಿಗೆ ಏನು ನಮ್ಮ ಕೈಲಾದ ಒಂದು ಏನು ಸಣ್ಣ ಪುಟ್ಟ ಸಹಾಯ ಮಾಡಬೇಕು ಅನ್ನೋದೇ ಒಂದು ನನ್ನ ಧ್ಯೇಯ. ಅದು ನನಗೆ ಹಿಂದಿನಿಂದ ಮೂಡ್ ಬಂದ್ಬಿಟ್ಟದ. ಅದನ್ನು ಮುಂದುವರಿಸಿ ಹೋಗ್ತಾ ಇದ್ದೀನಿ. ಈ ಉದ್ದೇಶದಿಂದ ನನಗೆ ಸಾಗರೆ ಗ್ರಾಮದಲ್ಲಿ ಕೆಲವರು ಮುಖಂಡರುಗಳನ್ನು ನನ್ನೇ ಗುರುತಿಸ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ನೀನೇ ಭಾಗವಹಿಸುವ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಈ ಸಾರಿ ನಾನು ಮಾದೇಶ್ವರ, ನಾನು ಹಿಂದೆ 2005ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ. 5 ವರ್ಷ ಪೂರ್ಣಗೊಳಿಸಿದೆ. ನಂತರ ಈಗ ಇಂಥ ಗ್ರಾಮದಲ್ಲಿ ಏನಾರ ಕಾರ್ಯಕ್ರಮಗಳು ಬೆಳೆಯುತ್ತೆ ನಾನು ಅಲ್ಲಿ ಯಾವಾಗಲೂ ಅಲ್ಲಿ ಹಾಜರಾಗಿರ್ತೀನಿ. ಈ ಒಂದು ಪುರಾತನವಾದ ದೇವಾಲಯದ ಸಂಪೂರ್ಣ ಇತಿಹಾಸವನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಈ ಜಾತ್ರೆ ಎಷ್ಟು ಪ್ರಸಿದ್ಧಿಯಾಗಲು ಇರುವ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹಂಚ್ಕೊಳ್ಳೋದಾದ್ರೆ. ಸರ್, ಇದು ಇಲ್ಲಿ ಸಾಗರೆ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಇಲ್ಲಿ ಸ್ಥಾಪನೆ ಆಗಿದೆ. ಇದು ನಮ್ಗೆ ಪುರಾತನವಾದದ್ದು. ಹಿಂದಿನ ಒಂದು ಜನಗಳು ಏನ್ ಹೇಳ್ತಾವ್ರೆ ಅಂದ್ರೆ, ಇದು ಈ ದೇವಸ್ಥಾನ ಇದು ಮೊದಲು ಪ್ರಥಮವಾಗಿ ಸ್ಥಾಪನೆ ಆದ್ದು ಭೀಮನಪಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಅಲ್ಲಿಂದ ನಂತರ ಆ ಮಹದೇಶ್ವರ ಸ್ವಾಮಿ ಅಲ್ಲಿಂದ ಭೀಮನಪಲ್ಲಿಯಿಂದ ಹೋಗಿ ಸಾಗರೆ ಮಾರ್ಗ ಬಂದು ಸಾಗರೆಯಲ್ಲಿ ನೆಲೆ ಮಾಡಿ ಪುನಃ ನಂತರ ಬ್ಯಾಲ್ಕೊಪ್ಪೆಗೆ ಹೋಗಿ ಅಲ್ಲೂ ಸ್ಥಾಪನೆ ಮಾಡಿ ನಂತರ ಇಲ್ಲಿ ಮಾದಪ್ಪನ ದೇವರ ಬೆಟ್ಟದಲ್ಲಿ ನೆಲೆಸರ ಅಂತ ಇಲ್ಲವರು ಹೇಳ್ತಾ ಇದ್ರು. ಆದ್ರಿಂದ ಇಲ್ಲಿ ಮೊದಲನೇದಾಗಿ ಭೀಮನಪಲ್ಲಿ ಮಹದೇಶ್ವರ ಅಲ್ಲಿನ ಪ್ರತಿ ವರ್ಷನೂ 3 ದಿನ ಜಾತ್ರೆ ಇಟ್ಕೊಂಡಾರ. ಅದೇ ರೀತಿ ನಾವು ಸಾಗರಲ್ಲೂ 3 ದಿನ 1 ವಾರ ಹೆಚ್ಚು ಕಡಿಮೆ ಇಟ್ಕೊಂಡಿರ್ತೀವಿ. ಬ್ಯಾಲ್ಕೊಪ್ಪ ನಂತರ ಅದ ನಂತರ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿ ಜಾತ್ರೆ ಮಾಡ್ತಾರೆ. ಇದು ಪ್ರತಿ ವರ್ಷದ ಒಂದು ಪದ್ಧತಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಒಂದು ಜಾತ್ರೆಯ ಪೂರ್ವಭಾವಿ ತಯಾರಿ ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ನಾವು ನಮ್ಮ ಸಾಗರಲ್ಲಿ ಜಾತ್ರೆನ ಸಾಮಾನ್ಯವಾಗಿ ಜನವರಿ ವರ್ಷದಲ್ಲಿ ಜನವರಿ ತಿಂಗಳಲ್ಲೇ ಇಟ್ಕೊತಾ ಇದೀವಿ ಪ್ರತಿ ವರ್ಷನೂ. ಅದರಂತೆ ಈ ಸಾರಿನೂ ದಿನಾಂಕ 9/2/2000
26ರಿಂದ 11/2/2022ವರೆಗೆ 3 ದಿನದ ಜಾತ್ರೆ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ. ಈ ಜಾತ್ರೆನ ಪೂರ್ವಭಾವಿ ಸಿದ್ಧತೆ ಯಾವ ರೀತಿ ಅಂದ್ರೆ, ನಮ್ಮ ಸಾಗರಲ್ಲಿ ದೊಡ್ಡ ಗ್ರಾಮ. ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅಲ್ಲಿ ಸಾಮಾನ್ಯವಾಗಿ ನಮ್ದು 11 ಸಮುದಾಯದ ಜನ ಇದ್ದೀವಿ. ಅದರಲ್ಲಿ ನಾಯಕರು ಅರ್ಧ, ಇನ್ನರ್ಧ ಜನ ಇತರೆ ಕೋಮ್ನವರು, ನಾವರ್ಗ ಹಣನ ಮತ್ತೆ ಇತರ ಕ್ರೋಮವರು ದುಡಿ ಕಟ್ಸ್ಕೊಂಡು ಒಂದು 5 ಲಕ್ಷದಿಂದ 6 ಲಕ್ಷದವರೆಗೆ ಹಣನ ಶೇಖರಣೆ ಮಾಡಿ, ನಂತರ ಪ್ರಭಾವಿ ವ್ಯಕ್ತಿಗಳಿಂದ, ರಾಜಕೀಯದವರಿಂದ ಒಂದು ಸ್ವಲ್ಪ ಡೊನೇಷನ್ ಮಾಡಿ ಈ 3 ದಿನದ ಕಾರ್ಯಕ್ರಮನ ಅವ್ರನ್ನೆಲ್ಲ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ಈ ದೇವಸ್ಥಾನದ ಪೂಜೆ ಪುನಸ್ಕಾರಗಳು, ಜೊತೆಗೆ ಮಂಗಳವಾರ ದಿನ ಕೊಂಡೋತ್ಸವ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ 3 ದಿನನೂ ಸಾಮಾಜಿಕ ನಾಟಕ, ಆರ್ಕೆಸ್ಟ್ರಾ ಇವನ್ನೆಲ್ಲ ಇಟ್ಕೊಂಡು ಮಾಡ್ತೀವಿ. ಜೊತೆಗೆ ಯಾರೇ ಆಗಿರ್ಲಿ ನಮ್ಮ ತಾಲೂಕು ಶಾಸಕರನ್ನ ಕರೆಸಿ ಅವ್ರ ಸಮ್ಮುಖದಲ್ಲಿ 3 ದಿನ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ. ಅದರಂತೆ ಈ ವರ್ಷನೂ ಕಾರ್ಯಕ್ರಮನ ನಡೆಸ್ತೀವಿ ಅಂತ ಹೇಳ್ತೀವಿ. ಜಾತ್ರೆ ಒಂದು ಸಮಯದಲ್ಲಿ ಇಲ್ಲಿ ಅನೇಕ ವಿಶಿಷ್ಟ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ರಥೋತ್ಸವದ ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷ ಪರಂಪರೆಗಳಾಗಿರ್ಬೋದು, ಜೊತೆಗೆ ಜನಪದ ಸಂಸ್ಕೃತಿಯ ಮಹತ್ವದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದ್ರೆ. ಸೋಮವಾರ ದಿನ 9ನೇ ತಾರೀಕು ಹೋಮದ ಕಾರ್ಯಕ್ರಮ ನಡೀತದೆ. ಪೂಜೆಗ ಬೆಳಿಗ್ಗೆ ಟೈಮ್ 6 ಗಂಟೆಯಿಂದ ಸ್ಟಾರ್ಟ್ ಆಯ್ತದ. 6 ಗಂಟೆಯಿಂದ 10 ಗಂಟೆವರೆಗೆ ಪೂಜಾ ಕಾರ್ಯಕ್ರಮ ನಡೀತದೆ. ಒಬ್ರು ಯಾರನ್ನ ಮಠಾಧೀಶರನ್ನ ಕರ್ಕೊಂಡು ಅವರಿಂದ ನಾವು ಹೋಮ ಮಾಡಿಸ್ತೀವಿ. ಹೋಮದ ಕಾರ್ಯಕ್ರಮ ಮುಗೀತದ. ಅದಾದ ನಂತರ ಬೆಳಿಗ್ಗೆನೆ ಸ್ಟಾರ್ಟ್ ಆಯ್ತದ. ಏನು ಒಳಗೆ ಹೋಗಿ ದೇವ್ರನ್ನ ಕರ್ಕೊಂಡೋಗಿ ಅಲ್ಲಿಂದ ರಥದ ಮುಖಾಂತರ ಲಿಂಗಬೀರಯ್ಯ ಮತ್ತು ವಾದ್ಯಗೋಷ್ಠಿಯಿಂದ ಒಳಗಿಂದ ಮೆರವಣಿಗೆಯ ಮುಖಾಂತರ ಸ್ವಾಮಿ ಮಹದೇಶ್ವರ ಸ್ವಾಮಿನ ಉಳಿವಾನಿನ ಮೇಲೆ ಕೂರಿಸಿ ಅದನ್ನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ತಗೊಬಂದು, ನಂತರ ಇದು ದೇವಸ್ಥಾನ ತಲುಪೋವರೆಗೆ 10-11 ಗಂಟೆ ಆಗುತ್ತೆ. 11 ಗಂಟೆ ಆಯ್ತಿದ್ದಂಗೆ ಬಂದಾಗ ನಾವು ಇಲ್ಲಿ ಕೊಂಡ ಬೇಯ್ತಾ ಇರ್ತದ. ದೇವಸ್ಥಾನದ ಪೂಜಾರರು ಮೊದಲು ಕೊಂಡ ಆಯ್ತಾರ, ನಂತರ ಇತರರು ಕೊಂಡ ಆಯ್ಕೊಂಡ್ಬಂದು ದೇವಸ್ಥಾನ ತಲುಪಿಸ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಕೊಂಡದ ವ್ಯವಸ್ಥೆ ಮಾಡಿರ್ತೀವಿ. ನಾವು ಈ ರಥೋತ್ಸವ ಅಲ್ಲ, ನಮ್ದು ಹಿಂದಿನ ಹುಲಿ ವಾಹನ ಇದೆ. ಹುಲಿ ವಾಹನನ ಎಷ್ಟೋ ವರ್ಷದಲ್ಲಿ ಮಾಡ್ಸೋದು. ಅದಕ್ಕೆ ಈ ಹಬ್ಬ ಬಂದ ತಕ್ಷಣ ಅದಕ್ಕೆಲ್ಲ ಬಣ್ಣ ಹಾಕ್ಸ್ಬೇಕು. ಅದಕ್ಕೆ ಅದ್ರ ಮೇಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಾಗ ವಿಗ್ರಹ ಇದೆ. ಅದನ್ನ ಪೂಜ್ಕೊಂಡು ಅದನ್ನೇ ಮೆರವಣಿಗೆ ಮಾಡೋದು. ಅದು ನಾವು ವರ್ಷ ಹುಲಿ ಇದು ಮಾಡಲ್ಲ, ಮೊದಲಿಂದು ಅದಕ್ಕೆ ಬಣ್ಣ ಮಾಡೋದು. ವರ್ಷ ಬಣ್ಣ ಮಾಡಿಸ್ಕೊಂಡು ಮಾಡೋದು. ನಮ್ಮ ಇಲ್ಲಿ ಮಾಡಲ್ಲ. ಅವರು ಹುಲಿಪುರದಲ್ಲಿ ಒಬ್ರು ಹಿಂದಿಂದು ಮಾಡ್ತಾ ಇದ್ರು. ಇವಾಗ ಅವ್ರನ್ನೇ ಮಾಡ್ತಾರೆ. ಅವರೇ ನಾವು ಕಳಿಸ್ದಾಗ ಬರ್ತಾರ. ಬಂದಾಗ ಏನಾರು ಹೋಗಿದ್ರೆ ಅದನ್ನ ತೆಗೆದ್ಬಿಟ್ಟು ಹುಲಿ ಮಾಡ್ತಾರೆ. ಸೊ ನಾವು ಗಮನಿಸಿದಂತೆ ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಹರಕೆ ಹೊತ್ತಂತಹ ಭಕ್ತರು ದೇವರಿಗೆ ಸಲ್ಲಿಸುವಂತಹ ವಿಶೇಷ ಸೇವೆಗಳ ಬಗ್ಗೆ, ಜೊತೆಗೆ ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ. ಇಲ್ಲಿ ಸಾಮಾನ್ಯವಾಗಿ ಹರಕೆದು ಏನು ಇಲ್ಲ, ಹರಕೆದು ಇಲ್ಲ. ಒಟ್ಟಿನಲ್ಲಿ ಮುಖ್ಯವಾಗಿ ಇಲ್ಲಿ 3 ದಿನ ಜಾತ್ರೆಯಲ್ಲಿ ದನಗಳನ್ನ ಕಟ್ಟದೆ ಒಂದು ಹಿಂದಿಂದ ನಡ್ಕೊಂಡ್ ಬಂದಿರೋ ಒಂದು ಪದ್ಧತಿ. ಅಲ್ಲಿ ಏನಂತಂದ್ರೆ, ಇಲ್ಲಿ ಸುತ್ತ ಅಕ್ಕಪಕ್ಕದಲ್ಲಿರೋ ಗ್ರಾಮಗಳವರೆಲ್ಲ ಆವತ್ತಿಗ
ದನಗಳಿಗೆ ಕೆಲವರು ಬಣ್ಣ ಹಾಕೊಂಡು ಹೊಡ್ಕೊಬತ್ತಾರ. ನಾವು ಅವ್ರಿಗೆ ಪ್ರತ್ಯೇಕವಾಗಿ ಜಾಗನ ನಿರ್ಮಿಸಿರ್ತೀವಿ, ಶೆಡ್ ಹಾಕಿರ್ತೀವಿ. ಅಲ್ಲಿ ಅವರು ಕಟ್ಟಿರ್ತಾರ, 3 ದಿನದವರೆಗೂ ಕಟ್ತಾರ. ಅಲ್ಲಿ ನಾವು ಇನ್ನು 3 ದಿನದ ಮೇಲೆ ಅವ್ರಿಗೆ ಪಶು ವೈದ್ಯ ಡಾಕ್ಟರ್ ಕರೆಸ್ಬಿಟ್ಟು ಬಹುಮಾನಗಳನ್ನ ಇಟ್ಕೊಂಡಿದೀವಿ. ದೊಡ್ಡ ಅದರಲ್ಲಿ ಯಾವ ಉತ್ತಮವಾದವು ಅವಕ್ಕೆಲ್ಲ ಪ್ರೈಜಸ್ಗಳು ಕೊಡ್ತೀವಿ. 3 ಪ್ರೈಜಸ್ ಇಟ್ಕೊಂಡಿವಿ. ಮೊದಲನೇ ಬಹುಮಾನ 15,000, 2ನೇ ಬಹುಮಾನ 10,000, 3ನೇ ಬಹುಮಾನ 7,500. ಈ ರೀತಿ ಬಹುಮಾನ ಕೊಡ್ತೀವಿ. ಇದು ರಾಸುಗಳಿಗಾಯ್ತು. ಪುನಃ ಇಲ್ಲಿ ನಾವು ಕಬಡ್ಡಿ ಪಂದ್ಯಾವಳಿ, ಕ್ರಿಕೆಟ್, ವಾಲಿಬಾಲು ಈ ಪಂದ್ಯಾವಳಿನೂ ಇಟ್ಕೊಂಡಿದೀವಿ. ಇದೆಲ್ಲ ಪ್ರೈಸ್ ಕೊಡಕ್ಕೆ ನಾವು ಗ್ರಾಮಸ್ಥರಿಂದೇ ಎಲ್ರಿಗೂ ಪ್ರೈಸ್ ಕೊಡ್ತೀವಿ. ಒಂದು ಪಂದ್ಯಾವಳಿ ಇದು ಮಾಡ್ತೀವಲ್ಲ ವಾಲಿಬಾಲು, ಅವ್ರಿಗೆ 3 ಬಹುಮಾನ ಕೊಡ್ತೀವಿ. ಮತ್ತೆ ಕ್ರಿಕೆಟ್ ಅವ್ರಿಗೂ ಇಲ್ಲೇ ಆಟ ಆಡಿಸಿ ಅವ್ರಿಗೆ 3 ದಿನ ಅಂದ್ಬಿಟ್ಟು ಇಲ್ಲೇ ಆಟ ಆಡಿಸ್ತೀವಿ ಫೀಲ್ಡ್ ನಲ್ಲಿ. ಅವ್ರಿಗೆ ಊಟ ತಿಂಡಿ ಎಲ್ಲ ಇಲ್ಲೇ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಕಡೆಯಿಂದ ಅದನ್ನ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಅವ್ರನ್ನ ಕಳಿಸಿ ಅವ್ರಿಗೆ ಯಾರು ಪ್ರೈಸ್ ಗೆಲ್ತಾರ ಅವ್ರನ್ನೆಲ್ಲ ಲಿಸ್ಟ್ ಮಾಡಿ ಕೊನೆಯ ದಿನಕ ಅವ್ರಿಗೆ ಸ್ಟೇಜ್ ಮೇಲೆ ಕರೆಸಿ ನಮ್ಮ ಗ್ರಾಮದ ಅಧ್ಯಕ್ಷರುಗಳು ಇರ್ತಾರ, ಹೇಳ್ಕೊಂಡ ಅಧ್ಯಕ್ಷರು, ಅವ್ರ ಮುಖಾಂತರ ಅವ್ರಿಗೆಲ್ಲ ಪ್ರೈಸ್ ನ ವಿತರಣೆ ಮಾಡ್ತೀವಿ. ಇಲ್ಲಿ ಬಹುಮಾನಗಳು ಅಂದ್ರೆ ಒಂದು ಕ್ರಿಕೆಟ್, ವಾಲಿಬಾಲು, ಕಬಡ್ಡಿ ಆಯ್ತು. ಆಮೇಲೆ ರಾಸುಗಳಿಗೆ ಉತ್ತಮ ಬಹುಮಾನ 4 ರೀತಿ ಬಹುಮಾನನ ಇಲ್ಲಿ ಕೂಡ ಒಂದು ಕಾರ್ಯನ ಮಾಡ್ತೀವಿ. ಆಮೇಲೆ ಪಂಚಾಯತಿ ಕಡೆಯಿಂದ ಇಲ್ಲಿ ನೀರಿನ ವ್ಯವಸ್ಥೆ, ಸ್ವಚ್ಛತಾ ಕಾರ್ಯನ ಮಾಡಕ್ಕೆ ನಾವೇ ಅನುವು ಮಾಡ್ಕೊಡ್ತೀವಿ. ಸರ್, ಇಲ್ಲಿಗೆ ಬರುವಂತಹ ಅಪಾರ ಸಂಖ್ಯೆಯ ಭಕ್ತರಿಗೆ ಗ್ರಾಮದ ವತಿಯಿಂದ ಯಾವ ರೀತಿ ಪ್ರಸಾದ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ? ನಾವು ಮುಂಚಿತವಾಗಿ ಏನ್ ಮಾಡ್ತೀವಿ ಅಂತಂದ್ರೆ 9ನೇ ತಾರೀಕು ಸೋಮವಾರ ಸ್ಟಾರ್ಟ್ ಆಯ್ತದ. ನಾವು ಭಾನುವಾರದಿಂದ ಇಲ್ಲಿ ಬರೋವ್ರಿಗೆ ಇಲ್ಲಿ ಪೊಲೀಸರು, ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆಯಿಂದ ಎಲ್ಲ ಬರ್ತಾರಲ್ಲ, ಅವ್ರಿಗೇನು ಅಂದ್ರೆ ಪ್ರಥಮವಾಗಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಭಾನುವಾರದಿಂದಲೇ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಅವರು ಇಲ್ಲೇ ಆಲ್ಟ್ ಮಾಡಿರ್ತಾರ. ಆಮೇಲೆ ಭಾನುವಾರ ದಿನ ಕೆಲವು ವ್ಯಾಪಾರಸ್ಥರು, ಹಣ್ಣು ಕಾಯಿ ಮಾರ್ತಾರ, ಅವರು ಈ ತಿಂಡಿಯವರು ಅವರೆಲ್ಲ, ಆಮೇಲೆ ಹೋಟೆಲ್ನವರು ಎಲ್ಲ ಬಂದಿರ್ತಾರ. ಅವ್ರಿಗೆ ಅನುಕೂಲವಾಗಲಿ ಅಂತ ನಾವು ಅವ್ರಿಗೆಲ್ಲ ಗುರುವಾರದಿಂದ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಗುರುವಾರದಿಂದ ಹಿಡಿದು ಭಾನುವಾರದಿಂದ ಹಿಡಿದು ಗುರುವಾರದವರೆಗೂ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಕೆಲವು ಭಕ್ತರು ಹರಕೆ ಹೊತ್ಕೊಂಡಿರ್ತಾರೆ. ಅವರು ಬಂದು ಕೊಂಡದ ದಿನ ಮಾತ್ರ ವ್ಯಾಪಾರ ಸಂಖ್ಯೆಯಲ್ಲಿ ಸೇರ್ತಾರ. ಯಾಕಂದ್ರೆ ಕೊಂಡ ಮಹೋತ್ಸವ ಅದಲ್ಲ, ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡಿರ್ತಾರ. ಅಂತವರೆಲ್ಲ ಬಂದು ಅವತ್ತಿಗೆ ಮಂಗಳವಾರ ದಿನ ಜನ ಜಾಸ್ತಿ ಸೇರ್ತಾರ, ಜನಸ್ತೋಮ ಜಾಸ್ತಿ ಇರ್ತದ. ಒಂದು ಆವತ್ತಿಗೆ ಅದೇ ಭಕ್ತಾದಿಗಳೆಲ್ಲ ಬಂದಿರ್ತಾರ. ಆಮೇಲೆ 2ನೇದಾಗಿ ಸೋಮವಾರ, ಮಂಗಳವಾರ, ಬುಧವಾರ ನಾವು ವೀಟ್ಗಳಿರ್ತೀವಿ. ನಾಟಕ, ಸಾಮಾಜಿಕ ನಾಟಕ, ಆರ್ಕೆಸ್ಟ್ರಾ, ಸುಗಮ ಸಂಗೀತ ಇವನ್ನೆಲ್ಲ ಇಟ್ಕೊಂಡಿರ್ತೀವಿ. ಜನ 8 ಗಂಟೆಯಿಂದ, ಆಮೇಲೆ ಗಣ್ಯ ವ್ಯಕ್ತಿಗಳು 7 ಗಂಟೆಗೆ ಬಂದು 10 ಗಂಟೆಗೆಲ್ಲ ಅವ್ರ ಪ್ರೋಗ್ರಾಮ್ ಮುಗಿತದ. 3 ದಿನವೇ ಪಕ್ಷದ ಕಡೆಯಿಂದ ಒಂದೊಂದು ದಿನ ಇಟ್ಕೊಂಡಿವಿ. BJP, JDS, ಕಾಂಗ್ರೆಸ್ ಅಂದ್ಬಿಟ್ಟು ಆಯಾ ಸಂಬಂಧಪಟ್ಟ ಲೀಡರ್ಗಳು ಕರೆಸಿರ್ತೀವಿ. ಬರ್ತಾರೆ. ಅದಾದ್ಮೇಲೆ ಈ ತರ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ. ನಾಟಕ, ಆರ್ಕೆಸ್ಟ್ರಾ, ಸುಗಮ ಸಂಗೀತ ಇವನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಸರಿ, ಕೊಂಡೋತ್ಸವ ನಡೆಯುತ್ತೆ ಅಂತ ಹೇಳಿದ್ರಿ. ಈ ಒಂದು ಕೊಂಡೋತ್ಸವದ ಮಹತ್ವವೇನು? ಕೊಂಡೋತ್ಸವ ಯಾವ ರೀತಿಯಾಗಿ ಆ ದಿನ ಜರುಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದ್ರೆ? ನಾವು ಮಂಗಳವಾರ ದಿನ ಕೊಂಡ ಮಾಡೋದು. ಕೊಂಡ ದೇವಸ್ಥಾನ ಮುಂಭಾಗದಲ್ಲಿ ಹೈಸ್ಕೂಲ್ ಇದೆ. ಹೈಸ್ಕೂಲ್ ಫೀಲ್ಡ್ ನಲ್ಲೇ ಬರುತ್ತೆ. ಅದು 5 ಅಡಿ ಉದ್ದ, 6 ಅಡಿ ಅಗಲ ತೋಡಿ, 3 ಅಡಿ ನಾಟು ಮಾಡಿರ್ತೀವಿ. ನಾಟು ಮಾಡಿ ಹಿಂದಿಂದು ಇರ್ತದಲ್ಲ, ಅದು ಇದ್ಲು ಅವೆಲ್ಲ ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಹಾಕ್ತೀವಿ.
ನಾವು ಒಂದು 8-10 ಗಾಡಿ ಕಟ್ಕೊಂಡು ಹೋಗಿ ಗಾಡಿಲೇ ತಗೊಬರೋದು. ಗಾಡಿಲಿ ಹೋಗಿ ಹಿಂದಿನ ದಿನನೇ ಅದನ್ನ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಪಕ್ಕದಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದು ಮಂಗಳವಾರ ಕೊಂಡ ನಡೆಯೋದ್ರಿಂದ ಮಂಗಳವಾರ ಬೆಳಿಗ್ಗೆನೆ ಅಲ್ಲಿ ಕೊಂಡಕ್ಕೆ ಸೌದನ್ನ ಓದ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ. ಅವರು ಮೆರವಣಿಗೆಯಿಂದ ಬರ್ತಾರೆ ಹೊಳೆಯಿಂದ, ಅಲ್ಲಿ ಬರಕ್ಕೂ ಇದು ಹುರಿದು ರೆಡಿ ಆಗಿರ್ಬೇಕು. 6 ಗಂಟೆಗೆ ಎದ್ದು ಬೆಂಕಿ ಹಾಕೊಂಡಿರ್ತೀವಿ. ಅಲ್ಲಿ 11 ಗಂಟೆಗೆಲ್ಲ ಬರ್ತಾರೆ. ಆಗ ಎಲ್ಲ ಹುರಿದು ಕೆಂಡ ಆಗಿರ್ತದೆ. ಆಗ ಅಲ್ಲಿಂದ ಬಂದಾಗ ಪೂಜಾರರು ಆಮೇಲೆ ಭಕ್ತಾದಿಗಳು ಕೆಲವರು ಹರಕೆ ಹೊತ್ಕೊಂಡಿರ್ತಾರ. ನಾವು ನಮ್ಮ ತೊಂದರೆ ಮಗಪ್ಪ ನೀಗ್ಸು, ನಾವು ಬಂದು ನಿನ್ನ ಕೊಂಡ ಸೇವೆ ಮಾಡ್ತೀವಿ ಅಂತ ಹರಕೆ ಹೊತ್ತಿರ್ತಾರೆ. ಅವ್ರಿಗೆ ಅವತ್ತಿಗೆ ಹಸುದು ಸ್ನಾನ ಮಾಡ್ಕೊಂಡು ಹಸ್ಕೊಂಡಿರ್ತಾರೆ. ಒಂದಿನ ಹಸುದು ಬಂದು ಕೊಂಡ ಆಗ್ಬಿಟ್ಟು ಆಗ ಅಲ್ಲಿ 1 ಗಂಟೆಗೆಲ್ಲ ಊಟ ರೆಡಿಯಾಗಿರ್ತದೆ. ಅಷ್ಟು ಬಂದಿರೋರು ಅಲ್ಲಿ ಬಂದು ಭಕ್ತಾದಿಗಳೆಲ್ಲ ಊಟ ಮಾಡಬೇಕು. ಅಲ್ಲೇ ಪಕ್ಕದಲ್ಲೇ ಅಡುಗೆದ ವ್ಯವಸ್ಥೆ ಮಾಡಿರ್ತೀವಿ. ಈ ರೀತಿ ಒಂದು ಸಂಪ್ರದಾಯ ಹಿಂದಿನಿಂದ ಬಂದಿದೆ. ಅದನ್ನ ನಾವು ಈಗಲೂ ನಡೆಸ್ತಾ ಹೋಗ್ತಾ ಇದೀವಿ. ಸರ್, ಈ ಜಾತ್ರೆ ಒಂದು 3 ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ರಿ. ಕೆಲವು ದಿನಗಳ ವಿಶೇಷತೆ ಏನು ಅಂತಾನು ತಾವು ಮೊದಲೇ ತಿಳಿಸಿದ್ದೀರಾ. ಉಳಿದಂತೆ ಸರ್, ಆ ದಿನಗಳಲ್ಲಿ ಇನ್ನು ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಆ ಒಂದು ಜಾತ್ರೆ ನಡೆಯುವಂತಹ ದಿನಗಳಲ್ಲಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದ್ರೆ? 9ನೇ ತಾರೀಕು ಸೋಮವಾರ, 9/2/2026 ಸೋಮವಾರ ನಮಗೆ ಸಾಮಾನ್ಯ ಬೆಳಿಗ್ಗೆ 6 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತದ. ಹೋಮದ ಕಾರ್ಯಕ್ರಮ ಮುಗಿದಾಗ ಅಲ್ಲಿ ನಂತರ ಇಲ್ಲಿ 6 ಗಂಟೆಗೆ ಗಣ್ಯ ವ್ಯಕ್ತಿಗಳಿಂದ ಬಿಜೆಪಿ ಅವ್ರದ್ದು ಒಂದು ಸಭಾವನ್ನ ಮಾಡಿರ್ತೀವಿ. ಮೊದಲನೇ ದಿನವೇ ಬಿಜೆಪಿ ಪಕ್ಷದವ್ರದ್ದು ಕಾರ್ಯಕ್ರಮ. ಅವರು ಹೆಸರನ್ನ ಕರೆಸಿರ್ತೀವಿ. ಅವರು ವೇದಿಕೆಯ ಮೇಲೆ ಮಾಮೂಲಿ ಮುಖ್ಯವಾದವ್ರಿಗ ಮಾಮೂಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ 3 ದಿನನೂ ನಮ್ಮ ಸಾಗರ ಗ್ರಾಮ ಪಂಚಾಯತಿಲಿ ಯಾರ್ಯಾರಾಗಿರ್ಲಿ ಅಧ್ಯಕ್ಷರು, ಅವರನ್ನೇ ನಾವು ಅಧ್ಯಕ್ಷರು ಮಾಡ್ತೀವಿ. ಪುನಃ ಅಧಿಕಾರಿಗಳನ್ನ ಉದ್ಘಾಟನೆಗೆ ಇಟ್ಕೊಂಡಿರ್ತೀವಿ. ಇನ್ನು ಕೆಲವ್ರನ್ನೆಲ್ಲ ವಿಶೇಷ ಆಹ್ವಾನಿತ ಮಾಡಿರ್ತೀವಿ. ಸೋಮವಾರ ಹಂಗಾಯ್ತು. ಸೋಮವಾರ ಬಿಜೆಪಿ ಕಾರ್ಯಕ್ರಮ ಮತ್ತೆ ಸುಗಮ ಸಂಗೀತ ಕಾರ್ಯಕ್ರಮ ನಡೀತದೆ. 7ರಿಂದ 10 ಗಂಟೆವರೆಗೆ ಕಾರ್ಯಕ್ರಮ ಬಿಜೆಪಿ ಅವ್ರದ್ದು. ನಂತರ 10 ಗಂಟೆ ಮೇಲೆ ಶಾಲಾ ಮಕ್ಕಳಿಂದ ಸುಗಮ ಸಂಗೀತ ಕಾರ್ಯಕ್ರಮ ಆಯ್ತು. ಆಮೇಲೆ 10ನೇ ತಾರೀಕು 10/2/2026 ಮಂಗಳವಾರನೇ ಮುಖ್ಯ. ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಕೊಂಡ ತೋಡಿ ಸೌದನ್ನ ಹೊತ್ತು 7 ಗಂಟೆ ಒಳಗೆ ಬೆಂಕಿ ಹಾಕ್ತಾರೆ. ನಂತರ ಇನ್ನು ಭಕ್ತಾದಿಗಳು ಎಲ್ಲ ತಗೊಂಡು ಹುಲಿ ವಾಹನ ತಗೊಂಡು ಹುಲಿ ವಾಹನದ ಜೊತೆಗೆ ಮಹದೇಶ್ವರ ಸ್ವಾಮಿ ತಗೊಂಡು ಕಬಿಲಿ ಒಳಗೆ ಹೋಗಿ ಅಲ್ಲಿ ಎಲ್ಲ ತೊಳೆದು ಮಾಡಿ ಜೊತೆಯಲ್ಲಿ ಕೆಲವರು ಪೂಜಾರಗಳು ಬಂದಿರ್ತಾರ. ಒಂದು 10-15 ಜನ ಇರ್ತಾರ ಪೂಜೆ ಮಾಡ ಅಂತ ಅವರೆಲ್ಲ ಅಲ್ಲೇ ಸ್ನಾನ ಮಾಡ್ಕೊಂಡು ಅದನ್ನ ತಗೊಂಡು ಅವ್ರನ್ನ ವಾದ್ಯ ಸಮೇತ ಲಿಂಗಬೀರಯ್ಯ ಮತ್ತು ವಾದ್ಯ ಸಮೇತ ಕರ್ಕೊಳ್ತಾರ. ಅವರು ಅಲ್ಲಿ 9 ಗಂಟೆಗೆ ಹೊರಟಾಗ ಅವರು ಇಲ್ಲಿಗೆ ಬಂದು ಸೇರೋದು 12-12:30 ಗಂಟೆ ಆಯ್ತದ. 12:30 ಗಂಟೆಗೆ ಬರ್ತಿದ್ದಂಗೆ ಕೊಂಡ ಭಕ್ತಾದಿಗಳ ಜೊತೆಗೆ ಪೂಜಾರಿಗಳು ಮೊದಲು ಅವರು ಕೊಂಡ ಆಯ್ತಾರ ಪೂಜಾರಿಗಳು. ನಂತರ ಹರಕೆ ಮಾಡ್ಕೊಂಡಿರೋ ಭಕ್ತಾದಿಗಳು ಕೊಂಡ ಆಯ್ತಾರ. ನಂತರ ಊಟದ ವ್ಯವಸ್ಥೆ ನಡೀತದೆ. ಬಂದಿರೋ ಭಕ್ತಾದಿಗಳಿಗೆ ಊಟದ ನಡೀತದೆ. ಅದೇ ಮಂಗಳವಾರ ರಾತ್ರಿ ಸಾಯಂಕಾಲ 7 ಗಂಟೆಯಿಂದ JDS ಪಕ್ಷದ ಕಾರ್ಯಕ್ರಮ. ಅಲ್ಲಿ ಯಾರು ಮುಖ್ಯವಾಗಿರ್ತಾರೆ ಅವ್ರನ್ನ ನಾವು ಪಟ್ಟಿ ಮಾಡ್ಕೊಂಡಿರ್ತೀವಿ, ಕಾನ್ಫರೆನ್ಸ್ ಮಾಡಿರ್ತೀವಿ. ಅದ್ರ ಪ್ರಕಾರ ಅವ್ರ ಕಾರ್ಯಕ್ರಮ 10 ಗಂಟೆಗೆಲ್ಲ ಮುಗೀತದ. 10 ಗಂಟೆ ಮೇಲೆ ತವರಿಗೆ ಬಾಂಗಿ ಅನ್ನೋದು ಒಂದು ಸಾಮಾಜಿಕ ನಾಟಕವನ್ನು ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕಾರ್ಯಕ್ರಮ ನಡೀತದೆ. ಅಷ್ಟು ಮಂಗಳವಾರ ದಿನ. ಪುನಃ ಬುಧವಾರ ಬೆಳಿಗ್ಗೆ ಮಾಮೂಲಿ ಪೂಜೆ ನಡೀತಾ ಇರ್ತದೆ. ಬುಧವಾರ
ಕಾಂಗ್ರೆಸ್ ಕಾರ್ಯಕರ್ತರ ಒಂದು ವೇದಿಕೆ ಸಜ್ಜೆ ಆಗಿರ್ತದೆ. ಅವ್ರಿಗೂ 7 ಗಂಟೆಯಿಂದ ಸ್ಟಾರ್ಟ್ ಆಗಿ 10 ಗಂಟೆವರೆಗೆ ಇರ್ತದೆ. ಆಮೇಲೆ ಬುಧವಾರ ದಿನಕ ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾರು MLA ಆಗಿರ್ತಾರ, ಯಾವುದೇ ಪಕ್ಷ ಆದ್ರೂ ಅವತ್ತು ಬುಧವಾರ ದಿನ ಮಾತ್ರ ಅವ್ರನ್ನೇ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಿ. ಅವರು ಅವರ ಒಂದು ಪಕ್ಷದವ್ರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ನಾವು ಅವ್ರನ್ನ ಇನ್ವೈಟ್ ಮಾಡಿರ್ತೀವಿ. 7 ಗಂಟೆಯಿಂದ 10 ಗಂಟೆವರೆಗೆ ಅವ್ರದ್ದು ಕಾರ್ಯಕ್ರಮ ಮುಗೀತದೆ. ನಂತರ 10 ಗಂಟೆ ಮೇಲೆ ನಾವು ಆರ್ಕೆಸ್ಟ್ರಾನ ಇಟ್ಕೊಂಡಿದ್ದೀವಿ. ಈ ಒಂದು ಜಾತ್ರೆಯು ಜಾತಿ ಮತದ ಭೇದವಿಲ್ಲದೆ ಎಲ್ಲ ಧರ್ಮದ ಜನರನ್ನ ಹೇಗೆ ಒಗ್ಗೂಡಿಸ್ತಾ ಇದೆ? ಇಲ್ಲಿನ ಒಂದು ಸಾಮುದಾಯಿಕ ಸೌಹಾರ್ದತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ? ಇದು ಎಲ್ಲದಕ್ಕಿಂತ ಒಂದು ಮುಖ್ಯವಾದ ಒಂದು ವಿಚಾರ. ಯಾಕಂದ್ರೆ ಹಿಂದೆ ಏನಾಯ್ತಿತ್ತು ಅಂದ್ರೆ ಕೆಲವು ಜನಾಂಗಕ್ಕೆ ಇದು ಯಾವುದೇ ಜಾತ್ರೆ ಕಾರ್ಯಕ್ರಮ ಆಗ್ಲಿ ಯಾವುದೇ ಆಗ್ಲಿ ಒಂದು ಸೀಮಿತವಾಗಿರ್ತಿತ್ತು. ಈಗ ನಮ್ಮಗಳ ಉದ್ದೇಶ ಏನಂತಂದ್ರೆ ಯಾವ ಜನಾಂಗನೇ ಆಗ್ಲಿ ಸಾಮೂಹಿಕವಾಗಿ ಕಾರ್ಯಕ್ರಮನ ಮಾಡ್ಬೇಕು ಅನ್ನೋದು ನಮ್ಮಗಳ ಉದ್ದೇಶ, ಈಗಿನ ಉದ್ದೇಶ. ನಾವು ಇದು ಯಾಕಂತಂದ್ರೆ ಕೆಲವು ಜನಾಂಗದವ್ರನ್ನ ಹೋಗಂಗಿಲ್ಲ ಹಂಗ ಹಿಂಗ ಅನ್ನೋದೊಂದು ಭಾವನೆ ಇತ್ತು. ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯಾರೇ ಆಗ್ಲಿ ನಾವು ದೇವ್ರ ಪೂಜಾ ಮಾಡೋರು ಪೂಜಾರು ಬಿಟ್ರೆ ಒಳಗಡೆ ಹೋಗಂಗಿಲ್ಲ. ಅದು ಇಂದ್ರಿಂದ ನಾವು ನಡೆಸ್ಕೊ ಬಂದಿವಿ. ಇನ್ನು ಮಾಮೂಲಿ ಮಾತ್ರ ಎಲ್ಲಾರು ಭಾಗವಹಿಸ್ಬೇಕು. ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮುಖ್ಯವಾಗಿ ಈಗ ನಾವು ಪರಿಶಿಷ್ಟ ಜಾತಿ ಇಲ್ಲಿ ಇರೋದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರರು. ಪರಿಶಿಷ್ಟ ಜಾತಿಯವ್ರನ್ನೇ ನಾವು ಅವರಲ್ಲಿ ಯಜಮಾನರುಗಳು ಇನ್ನೊಂದು 5 ಜನನ ತಕೋತೀವಿ. ಪರಿಶಿಷ್ಟ ಪಂಗಡದವರು ಇಲ್ಲಿ ಜಾಸ್ತಿ ಜಾತಿ ಅವರಿಂದ ತಕೋತೀವಿ ಇತರರು. ಆ ರೀತಿ ಅವ್ರನ್ನೂ ತಕೊಂಡು ನಾವು ಯಾವುದೇ ಕಾರ್ಯನೂ ಇಂದ್ರಿಂದ ಮಾಡ್ತಾ ಬಂದ ಇದ್ದೀವಿ. ಇದರಲ್ಲಿ ನಾನು ಹೆಚ್ಚು ತಾನು ಹೆಚ್ಚು ಅನ್ನೋ ಭಾವನೆನ ನಾವು ಸ್ವಲ್ಪ ತೊಡೆದಾಗ್ತಾ ಇದೀವಿ. ಯಾಕಂದ್ರೆ ನಾವು ನಮ್ಮನೆಗೆ ಹೋದಾಗ ನಾವು ನಮ್ಮದು ಅನ್ನೋದೇ ಇರ್ತದ. ಆದ್ರೆ ಸಾಮಾಜಿಕವಾಗಿ ನಾವು ಬಂದಾಗ ನಾವೆಲ್ಲ ಒಂದೇ. ಹೌದು ಅಲ್ವಾ? ಆ ಒಂದು ಭಾವನೆನ ನಾವು ಬೆಳೆಸ್ಬೇಕು. ಇವಾಗ್ಲಿಂದ ಬೆಳೆಸ್ದಾಗ್ಲಿ ಎಲ್ರಿಗೂ ಒಂದು ಸಮಾನತೆ ಸಿಕ್ಕೋದು. ಹೌದು, ಅದು ಮುಖ್ಯವಾಗಿ ನಾವು ಮಾಡಬೇಕು. ಹಿಂದೆ ಏನಿತ್ತು ಅಂತಂದ್ರೆ ಈ ಪರಿಶಿಷ್ಟ ಜಾತಿ ಈ ಪರಿಶಿಷ್ಟ ಪಂಗಡ ಅಂದಾಗ ಸ್ವಲ್ಪ ಏನೋ ಒಂದು ರೀತಿ ಭಾವನೆ, ಅವ್ರನ್ನ ಸ್ವಲ್ಪ ಸಾಮಾಜಿಕವಾಗಿ ಅವ್ರ ಆರ್ಥಿಕವಾಗಿ ಬಹಳ ಹಿಂದುಳಿದ ಜನ, ಸಾಮಾಜಿಕವಾಗಿ ಅವ್ರನ್ನ ಸ್ವಲ್ಪ ಹಿಂದೆ ಕಳಿಸಿದ್ರು. ಅದನ್ನ ನಾವು ಸ್ವಲ್ಪ ಆಮೇಲೆ ಏನಾಗುತ್ತಾ, ನಮ್ಗೆ ಸಮಾಜದಲ್ಲಿ ಎಲ್ಲರೂ ಒಂದ್ ರೀತಿ ಸಮಾನತೆಯಿಂದ ಇರಬೇಕು ಅನ್ನೋ ಒಂದು ಭಾವನೆ ಬೆಳೆಸ್ತೇವೆ. ಆಮೇಲೆ ಮುಖ್ಯವಾಗಿ ಏನಿತ್ತು ಅಂತಂದ್ರೆ ಹಿಂದಿಂದ ಈ ಸಂಘಗಳು ಮಾಡೋದು ಜಾಸ್ತಿ. ಮಹಿಳಾ ಸಂಘನ ಯಾತಿಗೆ ಅಂತಂದ್ರೆ ಅವ್ರನ್ನ ಎಲ್ಲಾದ್ರಿಂದ ಹಿಂದೆ ಸರಿಸ್ಬಿಟ್ಟಾರಲ್ಲ, ಅದರಿಂದ ನಾನು ಸಂಘಗಳು ಮಾಡೋದು ಅವ್ರನ್ನ ಆರ್ಥಿಕವಾಗಿ ಒಂದು ಆ ರೀತಿ ಒಂದು ಭಾವ ಮಾಡ್ತಾ ಇದ್ದೀನಿ. ಈಗಲೂ ಮಾಡ್ತೀನಿ. ಯಾಕಂದ್ರೆ ಅವ್ರನ್ನ ಸ್ವಲ್ಪ ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶ. ನಾನು ತೀರಾ ಆರ್ಥಿಕವಾಗಿ ಹಿಂದುಳಿದೀನಿ, ಆದ್ರೆ ಸ್ವಲ್ಪ ಏನೋ ನಮ್ಮಲ್ಲಿ ಅವ್ರಿಗೆ ಒಂದು ತಿಳುವಳಿಕೆ ಭಾವನೆ ಕೊಡೋದು, ಆ ರೀತಿ ಒಂದು ಧೈರ್ಯ ತುಂಬ ಆ ರೀತಿ ಮಾಡ್ತಾ ಇದ್ದೀವಿ. ಅಂದ್ರೆ ತಮ್ಮ ಒಂದು ಗ್ರಾಮದಲ್ಲಿ ಸರ್ವ ಜನಾಂಗವು ಒಮ್ಮತದಿಂದ ಯಾವುದೇ ಒಂದು ಹಬ್ಬವನ್ನು ಜಾತ್ರೆಯನ್ನಾಗಬಹುದು ಸಮಾನತೆಯಿಂದ ಸರ್ವರು ಸಹ ಸಮಾನತೆಯಿಂದ ಸೇರಿ ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನ ನಡೆಸ್ತಾರೆ ಅನ್ನೋದು ತಮ್ಮ ಒಂದು ಮಾತು. ಜಾತ್ರೆಯನ್ನ ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲಿ ನಾವು ಮುಂಚಿತವಾಗಿ ಪೊಲೀಸ್ನವ್ರಿಗೆ ಕರೆಸ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ನಾವು ಅವ್ರಿಗೆ ಹೆಚ್ಚಿಗೆ ಒತ್ತಡ ಕೊಡಲ್ಲ. ಇಲ್ಲಿ ಯಾರೇ ನಾವು ಒಂದು ಕಮಿಟಿ ಮಾಡ್ಕೊಂಡಿರ್ತೀವಿ, ಕಮಿಟಿ ಮುಖಾಂತರ ಎಲ್ಲಾನು ನಿರ್ವಹಿಸ್ತೀವಿ. ಯಾರ ಒಂದು ಗಲಾಟೆ ಆಗೋದು ಮತ್ತದ ಇಲ್ಲಿ ಕೆಲವು ಜಾತ್ರೆ ಅಂದಾಗ ಏನಾಯ್ತದ ಅಂದ್ರ ಭಕ್ತಾದಿಗಳು ಒಂದು ಅವ್ರ ಕಷ್ಟದನ್ನ ಏನೋ ನಮ್ಮ ಕಷ್ಟ ನಾನು ಪರಿಹರಿಸಪ್ಪ, ನಿನಗೆ ಕೊಂಡಾಯ್ತೀನಿ
ಇಲ್ಲ ನಿಮ್ಗೆ ಒಂದು ವಿಶೇಷವಾಗಿ ನಾವು ಪೂಜೆ ಸಲ್ಲಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರೋರು ಅರ್ಧ ಜನ ಆದ್ರ ಇನ್ನು ಅರ್ಧ ಜನ ಈ ಕುಡುಕರು ಸ್ವೀಟ್ ಆಡೋರು ಅವರೆಲ್ಲ ಬಂದಿರ್ತಾರ. ಆಮೇಲೆ ಇನ್ನು ಕೆಲವು ಜನ ಆಟ ಆಡ ಅಂತ ಮಕ್ಕಳು ಅವರೆಲ್ಲ ಬಂದಿರ್ತಾರ. ಅವ್ರದ್ದು ನಮ್ಗೇನು ಸಮಸ್ಯೆ ಇಲ್ಲ, ಭಕ್ತಾದಿಗಳದ್ದು ಏನೂ ಸಮಸ್ಯೆ ಇಲ್ಲ. ಅವ್ರಿಗೇನು ಬೇಕೋ ಅದನ್ನ ಮಾಡಿರ್ತೀವಿ. ಜೊತೆಗ ಇವರು ಯಾರೋ ಈ ಸ್ವೀಟ್ ಆಡೋರು ಕುಡುಕರು ಬಂದಿರ್ತಾರ, ಅವ್ರನ್ನ ನಾವು ಮುಖ್ಯವಾಗಿ ಅವಾಯ್ಡ್ ಮಾಡಿ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಅವರು ನಾವು ಏನು ಕಾರ್ಯಕ್ರಮ ಮಾಡಿದೀನಿ ಅದಕ್ಕೆ ಧಕ್ಕೆ ತರ್ತಾರ. ಅದನ್ನ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡಿರ್ತೀವಿ. ಅದರಿಂದ ಇಲ್ಲಿವರೆಗೆ ನಾವು ಬೇಕಾದಷ್ಟು ಜಾತ್ರೆಗಳು ಮಾಡಿ ಹೋಗಿದ್ದೀವಿ. ಅಂಥದ್ಕೆ ಏನು ಗಲಾಟೆ ಘರ್ಷಣೆಗೆ ಅವಕಾಶ ಕೊಟ್ಟಿಲ್ಲ, ಅದಕ್ಕೂ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಜನಾಂಗದ ಬಗ್ಗೆ ಯಾವುದೇ ಗಲಾಟೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದು ಉನ್ನತ ಮಟ್ಟದಲ್ಲಿ ಒಂದು ಸಮಿತಿ ಮಾಡ್ಕೊಂಡಿವಿ, ಎಲ್ಲ ಕೋಮ್ನವರು ಸೇರಿ ಅವ್ರ ಮುಖಾಂತರ ಈ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಜವಾಬ್ದಾರಿ ಮುಖ್ಯ. ಯಾವುದೇ ಆಗಲಿ ನಾವು ಮಾಡ್ತೀವಿ ಅಂದಮೇಲೆ ಅದಕ್ಕೆ ಜವಾಬ್ದಾರಿ ತಗೋಬೇಕು. ಜವಾಬ್ದಾರಿ ತಕ್ಕೋದೆ ಏನೋ ಮಾಡಿದ್ವಿ ಏನೋ ಮತ್ತು ಅಂದಾಗ ಇನ್ನೊಂದೇನೋ ಆಗಿರ್ತದ. ಅದರಿಂದ ನಾವು ಹೇಳಿದ್ನಲ್ಲ ಅದ್ರ ಬಗ್ಗೆ ಬಹಳ ಕೇರ್ ಆಗಿರ್ತೀವಿ. ಕೊನೆಯದಾಗಿ ಜಾತ್ರೆಗೆ ಬರುವಂತಹ ಭಕ್ತರಿಗೆ, ಜನಧ್ವನಿ ಕೇಳುಗರಿಗೆ, ಜೊತೆಗೆ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ನಾನು ಕೇಳ್ಕೊಳ್ಳೋದು ಏನಂದ್ರೆ, ನಾವು ಇಲ್ಲಿ 9ನೇ ತಾರೀಕಿನಿಂದ 11ನೇ ತಾರೀಕುವರೆಗೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಅಲ್ಲಿ ಜಾತ್ರೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಜಾತ್ರೆ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಜನರು ಬಂದು ಭಾಗವಹಿಸಿ, ಭಕ್ತಾದಿಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ಈ ಸ್ವಾಮಿ ವಿವೇಕಾನಂದ ವತಿಯಿಂದ ಬಂದಿರ್ತಕ್ಕಂಥ ಜನಧ್ವನಿ ಕಾರ್ಯಕ್ರಮದವರು ಬಂದು ನಮ್ಮನ್ನ ಸ್ಪಂದಿಸಿ ಈ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಪೂರ್ವಭಾವಿ ವಿಚಾರಗಳನ್ನೆಲ್ಲ ಕೇಳಿದ್ದಾರೆ. ಅವ್ರಿಗೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸೋಕೆ ಇಷ್ಟ. ಈ ಪರಂಪರೆ ಕೇವಲ ಒಂದು ಜಾತ್ರೆಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಕುರಿತು ಸಾಗರೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವ ಹಾಗೂ ದೇವಸ್ಥಾನದ ಕಮಿಟಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಜಯರಾಮ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಜಡನಾಗ ನೆಳ್ಳಲಿ ಹೊರಗಿದ್ದ ಮಾದಪ್ಪನಿಗೆ, ಉಘೆಯನ್ನಿ ಉಘೆಯನ್ನಿ ಉಘೇ ಉಘೇ, 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 ಉಘೆಯನ್ನಿ